कर्मेन्द्रियै पञ्चभिरञ्जितोऽयं प्राणो भवेत् प्राणमयस्तु कोशः येनात्मवानन्नमयो अनुपूर्णः प्रवर्तते सौ सकलक्रियासु कर्मेन्द्रियै पञ्चभिरञ्जितोऽयं प्राणो भवेत् प्राणमयस्तु कोशः येनात्मवानन्नमयो अनुपूर्णः प्रवर्तते असौ सकलक्रियासु. ಹೀಗೆ ದೀರ್ಘವಾಗಿ ಅನ್ನಮಯ ಕೋಶದ ಮೇಲೆ ಆಚಾರ್ಯ ಶಂಕರರು ಸುದೀರ್ಘವಾಗಿ ಮಾತನಾಡಿ 154ರಿಂದ 164ರವರೆಗೆ ಹೇಳಿ ಈ ಪ್ರಾಣಮಯ ಕೋಶದ ಮೇಲೆ ಹೆಚ್ಚು ಅವರು ದೀರ್ಘವಾದ ವಿವರಣೆ ಇಲ್ಲ, ಜಸ್ಟ್ 2 ಶ್ಲೋಕಗಳನ್ನ ತಗೊಂಡಿದ್ದಾರೆ. ಎರಡನ್ನ ಸೇರಿಸಿ ಹೇಳುವಂತ ಪ್ರಯತ್ನ ಮಾಡ್ತೀನಿ. ನೈವಾತ್ಮಾಪಿ ಪ್ರಾಣಮಯೋ ವಾಯು ವಿಕಾರಃ ಗಂತ ಅಗಂತ ವಾಯು ಅಂತರ್ಬಹಿರೇಶಃ ಯಸ್ಮಾತ್ ಕಿಂಚಿತ್ ಕ್ವಾಪಿ ನ ವೇತ್ತಿಷ್ಟಮನಿಷ್ಟಂ ಸ್ವಂ ವಾ ಅನ್ಯಂ ವಾ ಕಿಂಚನ ನಿತ್ಯಂ ಪರತಂತ್ರಃ. ನೈವಾತ್ಮಾಪಿ ಪ್ರಾಣಮಯೋ ವಾಯು ವಿಕಾರಃ ಗಂತ ಅಗಂತ ವಾಯು ಅಂತಃ ಬಹಿರೇಶಃ ಯಸ್ಮಾತ್ ಕಿಂಚಿತ್ ಕ್ವಾಪಿ ನ ವೇತ್ತಿಷ್ಟಮನಿಷ್ಟಂ ಸ್ವಂ ವಾ ಅನ್ಯಂ ವಾ ಕಿಂಚನ ನಿತ್ಯಂ ಪರತಂತ್ರಃ. ಇದೊಂದು ಸ್ವಲ್ಪ ಅಕ್ಷರಗಳು ಹೆಚ್ಚಿಗಿದಾವೆ. ಗೌರಿಯವರು ಆಮೇಲೆ ಪ್ರಾಕ್ಟೀಸ್ ಮಾಡಿ ಇದನ್ನ ನೋಡುವ ಆಡ್ಲಿಕ್ಕೆ ನೆಕ್ಸ್ಟ್ ಕ್ಲಾಸ್ ನೆಕ್ಸ್ಟ್ ಮುಂದಕ್ಕೂ ಇದು ಮಾಡುವಾಗ. ಈ 2 ಶ್ಲೋಕಗಳಲ್ಲಿ ಆಚಾರ್ಯ ಶಂಕರರು ಪ್ರಾಣಮಯ ಕೋಶದ ಬಗ್ಗೆ ಮಾತನಾಡಿದ್ದಾರೆ. ಆಕ್ಚುಲಿ ಯೋಗಶಾಸ್ತ್ರದಲ್ಲಿ ಪ್ರಾಣಮಯದ ಬಗ್ಗೆ ಬಹಳ ದೀರ್ಘವಾದ ವಿವರಣೆ ಇದೆ. ಆದ್ರೆ ಇಲ್ಲಿ ಅವರು ಸಂಕ್ಷಿಪ್ತವಾಗಿ ಪ್ರಾಣದ ಜಸ್ಟ್ ಆಕ್ಷನ್ ಅನ್ನ ಗುರುತಿಸಿ ಪ್ರಾಣಮಯ ಕೋಶವನ್ನ ಅಡ್ರೆಸ್ ಮಾಡಿದ್ದಾರೆ. ಮತ್ತೆ ಇನ್ಯಾವುದೋ ಸಂದರ್ಭ ಬಂದಾಗ ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತನಾಡ್ಬೋದು, ಮುಂದೆ ನೋಡೋಣ. ಆದ್ರೆ ಈಗ ಏನ್ ಹೇಳ್ಕೊಂಡಿದ್ದಾರೆ ಪ್ರಾಣಮಯದ ಬಗ್ಗೆ ಅಂತ ಇಷ್ಟು ಅರ್ಥ ಮಾಡಿಕೊಳ್ಳೋಣ ಅಂತ. ಪ್ರಾಣೋ ಭವೇತ್, ಏನನ್ನ ಪ್ರಾಣ ಅಂತ ಕರಿತೀವಿ ಅಂತಂದ್ರೆ ಯಾವುದನ್ನ ಪ್ರಾಣಂ ಅಯಸ್ತು ಕೋಶಃ, ಪ್ರಾಣಂ ಅಯಸ್ತು ಕೋಶಃ ಭವೇತ್ ಪ್ರಾಣಃ. ಯಾವುದನ್ನ ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ ಅಂತಂದ್ರೆ ಕರ್ಮೇಂದ್ರಿಯೈಹಿ ಪಂಚಭೀಹಿ ಪಂಚಭಿರಂಚಿತೋಯಂ ಅಂತ. ಅಂದ್ರೆ ಕರ್ಮೇಂದ್ರಿಯಗಳೊಂದಿಗೆ, ಪಂಚ ಕರ್ಮೇಂದ್ರಿಯಗಳೊಂದಿಗೆ ದೇಹದಲ್ಲಿ ಈ ಸೇರಿಕೊಂಡಿರ್ತಕ್ಕಂತಹದ್ದು ಯಾವುದು ಆಕ್ಷನ್ ಮಾಡ್ತಾ ಇದೆಯೋ ಅದನ್ನ ನಾವು ಪ್ರಾಣ ಅಂತ ಹೇಳ್ತೀವಿ. ಏನ ಆತ್ಮವ ಏನ ಆತ್ಮವ ಅನ್ನಮಯೋ ಅನುಪೂರ್ಣ. ಹೀಗೆ ನೋಡುವಾಗ ನಮಗೆ ಸಕ್ರಿಯವಾಗಿ ದೇಹದ ಚಲನೆ ನಮಗೆ ಪ್ರಾಣಮಯದಿಂದ ತೋರುತ್ತೆ. ಈ ಪ್ರಾಣಮಯಕ್ಕ ಮತ್ತು ಅನ್ನಮಯಕ್ಕ ಒಂದು ರೀತಿಯಾಗಿರ್ತಕ್ಕಂಥ ಕಾಂಬಿನೇಷನ್ ಜೋಡಿಸಿದ್ದಾರೆ ಇಲ್ಲಿ. ಪ್ರಾಣ ಇಲ್ಲದೆ ಅನ್ನಮಯ ಕೋಶ ಇಲ್ಲ, ಮತ್ತೆ ಅನ್ನಮಯ ಕೋಶ ಇಲ್ಲದೆ ಪ್ರಾಣಮಯ ಕೋಶದ ಚಲನೆ ನಮಗೆ ಕಾಣೋದಿಲ್ಲ. ಒಂದಕ್ಕೊಂದು 2 ಸೇರಿಸಿ ಇಡೀ ನಮ್ಮ ಕೋಶಗಳಷ್ಟೇನೆ ಸುಮ್ಮನೆ ಒಂದಿಷ್ಟು ಪರಿಚಯಕ್ಕೋಸ್ಕರ ಸಲುವಾಗಿ ಹೈಲೈಟ್ ಮಾಡ್ತಾರೆ ಬಿಟ್ರೆ
ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿಲ್ಲ, ಬಿಡಿಸಕ್ ಬರೋದಿಲ್ಲ. ಎಷ್ಟು ನಮಗೆ ಸ್ಪಷ್ಟವಾಗಿ ಬೇರೆ ಬೇರೆ ಕಾಣಿಸ್ಕೊಳ್ತದೆ ಅಂತ ಹೇಳಿದ್ರು ಕೂಡ, ಆದ್ರೆ ಅದನ್ನ ಬಿಡಿಸಕ್ ಬರೋದಿಲ್ಲ. ಅದನ್ನ ಅಷ್ಟು ಸೂಕ್ಷ್ಮವಾಗಿದೆ, ಜಟಿಲವಾಗಿದೆ. ಈಗ ನಿಮಗೆ ಹೇಗೆ ಅಂದ್ರೆ, ಈ ಎರಡು ಕೈಗಳನ್ನ ಒಂದಕ್ಕೊಂದು ಜೋರಾಗಿ ಸೇರಿಸಿದಾಗ ಒಂದು ಶಬ್ದ ಬರುತ್ತೆ. ಈ ಶಬ್ದ ಅಂತಕ್ಕಂತಹದ್ದು ಎಲ್ಲಿದೆ ಅಂತಂದ್ರೆ ಕೈಗಳಲ್ಲಿದೆ ಅಂತ ಸ್ಪಷ್ಟವಾಗಿ ಹೇಳ್ತೀವಿ. ಯಾವ ಕೈಗಳಲ್ಲಿದೆ ಅಂತಂದ್ರೆ ಎಲ್ಲ ಎರಡೂ ಕೈಗಳಲ್ಲಿದೆ ಅಂತ ಹೇಳ್ತೀವಿ. ಆಯ್ತು, ಎರಡು ಕೈಗಳು ಸೇರಿದಾಗ ಶಬ್ದ ಬರುತ್ತೆ ಅಂತ ಅಂತೀವಿ. ಆದ್ರೆ ಎರಡೂ ಕೈಗಳನ್ನ ಯಾವುದೇ ಫೋರ್ಸ್ ಇಲ್ಲಾರ್ದೆ ಸುಮ್ನೆ ಜೋಡಿಸ್ತೀರಿ ಅಂತಂದ್ರೆ ಶಬ್ದ ಬರೋದಿಲ್ಲ. ಇಲ್ರಿ, ಬರೀ ಹಗುರವಾಗಿ ಜೋಡಿಸಬಾರ್ದು, ಬೈ ಫೋರ್ಸ್ಲಿ ಎರಡನ್ನ ಜೋಡಿಸ್ಬೇಕು ಅಂತಂತೀವಿ. ಸೊ ಅವಾಗ ಏನಾಯ್ತು ಅಂತಂದ್ರೆ, ಕೈ ಜೊತೆಗೆ ಫೋರ್ಸ್, ಆ ಫೋರ್ಸ್ ಅಂತಕ್ಕಂಥದ್ದು ಪ್ರಾಣ, ಕೈ ಅಂತಕ್ಕಂಥದ್ದು ಅನ್ನಮಯ ಕೋಶ, ಫೋರ್ಸ್ ಅಂತಕ್ಕಂಥದ್ದು ಪ್ರಾಣಮಯ ಕೋಶ ಅಂತ. ಈ ಎರಡು ಒಟ್ಟಿಗೆ ಕೆಲಸ ಮಾಡ್ತೇವೆ. ಬರೀ ಫೋರ್ಸು ತಾನು ಒಂದಕ್ಕೊಂದು ತಾಗೋದಿಲ್ಲ, ಮತ್ತೆ ಬರೀ ಅನ್ನಮಯ ಕೋಶ ತನ್ನ ಪಡಿಗೆ ತಾನು ಮೂವ್ ಆಗೋದಿಲ್ಲ. ಹಾಗೆ ಇಲ್ಲಿ ಸೊ ನಮಗೆ ಈ ಪ್ರಾಣಮಯ ಕೋಶ ಮತ್ತು ಅನ್ನಮಯ ಕೋಶಕ್ಕೆ ಅನ್ಯೋನ್ಯವಾಗಿರ್ತಕ್ಕಂತಹ ಸಂಬಂಧ ಇದೆ. ಅನ್ನಮಯ ಕೋಶವನ್ನ ನಾವು ಸ್ಪಷ್ಟವಾಗಿ ಕಣ್ಣಿನಿಂದ ನೋಡ್ಬೋದು, ಆದ್ರೆ ಪ್ರಾಣಮಯ ಕೋಶವನ್ನ ಕಣ್ಣಿನಿಂದ ನೇರವಾಗಿ ನೋಡಕ್ ಬರೋದಿಲ್ಲ. ಅದನ್ನು ಎಲ್ಲಿ ನಾವು ಗುರುತಿಸಬಹುದು ಅಂತಂದ್ರೆ, ಅನ್ನಮಯ ಕೋಶದ ಚಲನೆಯನ್ನ ನೋಡಿ, ಕರ್ಮೇಂದ್ರಿಯಗಳ ಚಲನೆಯನ್ನ ನೋಡಿ ನಾವು ಅನ್ನಮಯ ಕೋಶವನ್ನ ಗುರುತಿಸ್ಬೇಕು. ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಬೇಕು ಅಂತಂದ್ರೆ, ನಮ್ಮ ದೇಹದಲ್ಲಿ ಯಾವ್ದಾದ್ರು ಒಂದು ಕಡೆ ಈ ಪ್ರಾಣಮಯ ಕೋಶದ್ದು ಸಂಚಾರ ಏನಾದರೂ ಸ್ಟಾಪ್ ಆಗಿಬಿಡುತ್ತೆ ಅಂತಂದ್ರೆ ಆ ಭಾಗ ನಿರ್ಜೀವವಾಗಿ ಬಿಡುತ್ತದೆ. ಸೊ ಇದರಿಂದ ಏನ್ ತೋರಿಸ್ತದೆ, ಬರೀ ಶರೀರ ಮುಖ್ಯ ಅಲ್ಲ, ಈ ಶರೀರದ ಜೊತೆ ಇರ್ತಕ್ಕಂತಹ ಪ್ರಾಣಮಯ ಕೂಡ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಣಮಯ ಕೋಶವೇ ದೇಹವನ್ನ ಚಲಿಸುವಂತೆ ಮಾಡುತ್ತೆ. ಇಷ್ಟು ಸಂಕ್ಷಿಪ್ತವಾಗಿ ಈ ಪ್ರಾಣಮಯ ಕೋಶವನ್ನು ಇಲ್ಲಿ ಅಡ್ರೆಸ್ ಮಾಡಿದರೆ, ಪ್ರವರ್ತತೆ ಅಸೌ ಸಕಲ ಕ್ರಿಯಾಸು ಅಂತಿದ್ದಾರೆ ಅವರು. ಅಂದ್ರೆ ದೇಹದ ಎಲ್ಲ ಕ್ರಿಯೆಗಳು ಚಲಿಸ್ಬೇಕಾದ್ರೆ ಪ್ರಾಣವೇ ಮುಖ್ಯ ಅಂತ. ಈಗಾಗಲೇ ನಿಮಗೆ ಒಂದಿಷ್ಟು ಎಲ್ಲ ಯೋಗದ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ದೇಹದಲ್ಲಿ ಎಲ್ಲಾ ಇಂದ್ರಿಯಗಳಿಗಿಂತ ಮುಖ್ಯ ಪ್ರಾಣ ಅಂತಕ್ಕಂತಹದ್ದು ಹೇಗೆ ಅಂತಕ್ಕಂಥದ್ದು ನಿಮಗೆ ನಾಲೆಡ್ಜ್ ಇದೆ. ಆದ್ರೆ ಆ ಪ್ರಾಣಕ್ಕೆ ಮತ್ತೆ ಈ ಪ್ರಾಣಕ್ಕೆ ಒಂದ್ ಸ್ವಲ್ಪ ವ್ಯತ್ಯಾಸ ತೋರಿಸ್ತಾ ಇದ್ದಾರೆ. ಎಲ್ಲಿ ತೋರಿಸ್ತಾ ಇದ್ದಾರೆ ಅಂದ್ರೆ, ನೈವ ಆತ್ಮ ಅಪಿ ಪ್ರಾಣಮಯೋ ವಾಯು ವಿಕಾರ ಅಂತ ಹೇಳ್ತಿದ್ದಾರೆ ಅವರು 66ನೇ ಶ್ಲೋಕದಲ್ಲಿ, 166 ಶ್ಲೋಕದಲ್ಲಿ. ಹೀಗೆ ದೇಹವೆಲ್ಲವನ್ನ ಆಕ್ರಮಿಸಿ ದೇಹವನ್ನ ಚಲಿಸುವಂತೆ ಮಾಡುವಂತಹ ಈ ಪ್ರಾಣಮಯ ಕೋಶ ಇದೆಲ್ವಾ, ಇದನ್ನ ಆತ್ಮ ಅಂತ ಅನ್ಕೋಬೇಡ್ರಿ ಅಂತಂತಾರೆ ಅವ್ರ ಕ್ಲೀನ್ ಆಗಿ. ನ ಇವ ಆತ್ಮ ಅಪಿ ಅಂತ ಸ್ಪಷ್ಟವಾಗಿ ಬರೆದಾರೆ ನೋಡ್ರಲ್ಲಿ. ನೈವಾತ್ಮ ಅಪಿ ನ ಇವ ಆತ್ಮ, ಇದು ಆತ್ಮ ಆಗೋದಿಲ್ಲ. ಯಾಕೆ ಅಂದ್ರೆ ವಾಯು ವಿಕಾರ ಪ್ರಾಣಮಯ ಅಂತಂತಾರೆ ಅವ್ರು. ಅಂದ್ರೆ ವಾಯುವಿನ ವಿಕಾರ ರೂಪವೇ ನಾವು ಪ್ರಾಣಮಯ ಅಂತ ಇಲ್ಲಿ ಗುರುತಿಸಿದ್ದೇವೆ, ಇಲ್ಲಿ ಅಡ್ರೆಸ್ ಮಾಡಿದ್ದೇವೆ. ಇಷ್ಟ ಅರ್ಥ ಮಾಡಿಕೊಡ್ರಿ, ಇದು ಶ್ಲೋಕಕ್ಕೋಸ್ಕರ ಸಲುವಾಗಿ ಹೇಳ್ತಾ ಇದ್ದೀನಿ. ಆದ್ರೆ ಪೂರ್ಣ ಪ್ರಾಣ ಸ್ಥಿತಿ ಅಲ್ಲ. ನಾವು ಬೇರೆ ಬೇರೆ ಕಡೆ ತುಂಬಾ ಡಿಟೇಲ್ ಆಗಿ ಮಾತಾಡಿದ್ವಿ, ಇಲ್ಲಿ ಇಷ್ಟೇ ತಗೊಳ್ಳೋಣ. ಮತ್ತೆ ಈ ದೇಹವೆಲ್ಲವನ್ನ ಚಲಿಸುವ ಹಾಗೆ ಮಾಡ್ತಕ್ಕಂಥದ್ದು, ದೇಹದಲ್ಲಿ 24 ಗಂಟೆ ಎಚ್ಚರವಾಗಿದ್ದು ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂತಹದ್ದು ಪ್ರಾಣ. ಮತ್ತೆ ಪ್ರಾಣವೇ ಆತ್ಮ ಅಂತ ನಾವು ಯಾಕೆ ಅರ್ಥ ಮಾಡ್ಕೋಬಾರದು? ಸರಿ ಇದೆಯಲ್ವದು? ಯಾವ ಅವಸ್ಥೆಯಲ್ಲಿ ಕೂಡ ಪ್ರಾಣ ಮಾತ್ರ ನಿರಂತರವಾಗಿರ್ತದೆ, ದೇಹ ತಗೊಂಡಾಗಿಲಿಂದ ಹಿಡ್ಕೊಂಡು ದೇಹ ಬಿಡೋವರೆಗೆ. ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಈ ದೇಹಕ್ಕೆ ಆತ್ಮ ಯಾವುದು ಅಂದ್ರೆ ಪ್ರಾಣವೇ ಅಲ್ವಾ ಅಂತ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ.
ಅದಕ್ಕೆ ಎರಡನೇ ಲೈನ್ ಹೇಳ್ತಾರ, ಗಂತ ಅಗಂತ ವಾಯು ವಾಯುವತ್ ಅಂತಃ ಬಹಿಹಿ ಏಷಃ ಅಂತ. ಅಂದ್ರೆ ಗಂತ ಅಗಂತ ಬಂದು ಹೋಗ್ತಕ್ಕಂತಹದ್ದು, ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್ ಇನ್ಹೇಲ್ ಎಕ್ಸೇಲ್, ಇದು ವಾಯುವಿನ ಚಲನೆ. ವಾಯುವತ್ ಅಂತಹ ಬಹಿಹಿ ಏಷಃ ಅಂದ್ರೆ ಇದು ಒಳಗಡೆ ಮತ್ತು ಹೊರಗಡೆ ನಮಗೆ ಬಂದು ಹೋಗ್ತಕ್ಕಂತಹದ್ದು ಕಾಣಿಸುವಂತಹದ್ದಾಗಿರೋದ್ರಿಂದ ಮತ್ತೆ ಅದರ ದೋಷವನ್ನು ತೋರಿಸ್ತಾ ಇದ್ದಾರೆ. ಅದನ್ನ ಯಸ್ಮಾತ್ ಕಿಂಚಿತ್ ಕ್ವ ಅಪಿ ನ ವೇತ್ತಿ ಇಷ್ಟಂ ಅನಿಷ್ಟಂ. ಆದ್ರೆ ಇದು ಪ್ರಾಣ ಇದೆಲ್ಲ, ಇದು ನೋಡುವ ಹಾಗೆ ದೇಹದ ಎಲ್ಲ ಚಟುವಟಿಕೆಗಳಿಗೆ ತಾನೇ ಕಾರಣೀಭೂತವಾದರೂ ಕೂಡ, ಆದರೆ ಇದಕ್ಕೆ ಏನು ದೋಷ ಇದೆ ಅಂದ್ರೆ ಇದಕ್ಕೆ ಇಷ್ಟ ಅನಿಷ್ಟ ಅಂತಕ್ಕಂಥದ್ದು ಏನು ಗೊತ್ತಿಲ್ಲ. ಇಷ್ಟಂ ಅನಿಷ್ಟಂನ ವ್ಯಕ್ತಿ, ಇದಕ್ಕೆ ಇಷ್ಟ ಅನಿಷ್ಟ ಅಂತಕ್ಕಂಥದ್ದು ತನಗೆ ಯಾವುದು ಸುಖ ಯಾವುದು ಬೇಕು ಯಾವುದು ಬೇಡ ಅಂತ ಅದು ಪ್ರಾಣಕ್ಕೆ ಆ ಗುಣ ಇಲ್ಲ. ಅದು ಎಲ್ಲದ ಅಂತಂದ್ರೆ ನಾವು ನಾರ್ಮಲ್ ಆಗಿ ನೋಡುವಾಗ ಅದು ರಸದಲ್ಲಿದೆ. ಆ ರಸ ಯಾವುದು ಅಂತಂದ್ರೆ ಅದು ಮನೋಮಯ ಕೋಶ. ಮನೋಮಯ ಕೋಶದಿಂದ ನಮಗೆ ಇದು ಇಷ್ಟ ಇದು ಕಷ್ಟ ಅಂತ ಹೇಳ್ತೀವಾಗ್ಲಿ, ಪ್ರಾಣಕ್ಕೇನು ಅದಿಲ್ಲ. ಹಸಿವಾದಾಗ ನಿಮಗೆ ಎಂಥದನ್ನು ತಿಂದ್ಬಿಡುತ್ತದು, ಅದಕ್ಕೆ ದಹಿಸೋದಷ್ಟೇ ಗೊತ್ತು. ಅದು ಟೇಸ್ಟ್ ಅಂತಾಗ್ಲಿ, ಅದು ಇಷ್ಟ ಅಂತಾಗ್ಲಿ, ಅದು ಆರೋಗ್ಯ ಅಂತಾಗ್ಲಿ, ಅದಕ್ಕೆಲ್ಲ ಏನದು ಗಮನಿಸೋದಿಲ್ಲ ಅದು. ಮತ್ತೆ ಎರಡನೇದು ಕ್ವಾಲಿಟಿ ಏನಂತಂದ್ರೆ ಸ್ವಂ ವ ಅನ್ಯಂ. ಸ್ವಂ ಅಂದ್ರೆ ತನ್ನನ್ನಾಗ್ಲಿ, ವಾ ಅನ್ಯಂ ಇನ್ನೊಂದನ್ನು ಬೇರೆದನ್ನಾಗ್ಲಿ, ಇದು ಏನ್ ಮಾಡುತ್ತೆ ಅಂತಂದ್ರೆ ಇದಕ್ಕೆ ಸ್ವಲ್ಪನೂ ಕೂಡ ಗೊತ್ತಾಗೋದಿಲ್ಲ ಇದಕ್ಕೆ. ಸ್ವಂ ಅನ್ಯಂ ಇಷ್ಟಂ ಅನಿಷ್ಟಂ ನ ವೇತ್ತಿ. ಏತತ್ತು ಪ್ರಾಣಧರ್ಮ. ಇದಕ್ಕೆ ತನ್ನನ್ನ ತಾನು ಗುರುತಿಸ್ಕೊಳ್ಳೋದಾಗ್ಲಿ, ಅನ್ಯರನ್ನ ಗುರುತಿಸುವುದಾಗ್ಲಿ, ಇಷ್ಟ ಆಗ್ಲಿ ಅನಿಷ್ಟವಾಗ್ಲಿ ಇದಕ್ಕೇನು ಗೊತ್ತಿಲ್ಲ. ಇದು ಯಾರ ಮೇಲೆ ಡಿಪೆಂಡ್ ಆಗ್ಯದ ಅಂತಂದ್ರೆ ನಿತ್ಯಂ ಪರತಂತ್ರಂ. ಅಂದ್ರೆ ಇದು ಇನ್ನೊಂದ್ರ ಮೇಲೆ ಡಿಪೆಂಡ್ ಆಗ್ಯದ, ಮನಸ್ಸಿನ ಮೇಲೆ ಡಿಪೆಂಡ್ ಆಗ್ಯದ. ಮನಸ್ಸಿನ ಮುಖಾಂತರವಾಗಿ ಇಷ್ಟ ಅನಿಷ್ಟ ತನ್ನನ್ನು ತಾನು ಗುರುತಿಸ್ಕೊಳ್ಳೋದು, ಬೇರೆಯವ್ರನ್ನ ಗುರುತಿಸೋದು, ಇದೆಲ್ಲ ಮನಸ್ಸಿನ ಮುಖಾಂತರವಾಗಿ ಅರಿವಿಗೆ ಬರ್ತಾ ಬಿಟ್ರೆ ಪ್ರಾಣಕ್ಕೆ ಆ ಗುಣ ಇಲ್ಲ. ದೋಷ ತೋರಿಸ್ತಕ್ಕಂಥದ್ದವರು ಆಚಾರ್ಯರು. ಮತ್ತಿದು ಯಾಕೆ ಆತ್ಮ ಆಗೋದಿಲ್ಲ ಅಂತಂದ್ರೆ ಇದು ಸರ್ವವನ್ನ ವ್ಯಾಪಿಸಿಕೊಂಡು ದೇಹವನ್ನ ಅಂದ್ರೆ ದೇಹವನ್ನೆಲ್ಲ ವ್ಯಾಪಿಸಿಕೊಂಡು ದೇಹವನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆದ್ರೆ ಇದು ಆತ್ಮ ಆಗೋದಿಲ್ಲ. ಯಾಕೆ ಅಂತಂದ್ರೆ ಇದು ಹೋಗೋದು ಬರೋದು, ಇದಕ್ಕೆ ಚಲನೆ ಇದೆ. ಮತ್ತೆ ಒಂದ್ಸಲ ದೇಹದಿಂದ ಹೊರಟೋಗ್ಬಿಡ್ತದೆ, ಮಹಾ ವಾಯುವಿನಲ್ಲಿ ಸೇರ್ಕೊಂಡ್ಬಿಡ್ತದೆ. ಅವಾಗ ದೇಹದಲ್ಲಿ ಅದರ ಕಾರ್ಯ ಇಲ್ದಂಗಾಗತ್ತೆ. ಹೀಗೆ ಬರೋದು ಹೋಗೋದು ಚಲನೆ ಇರೋದ್ರಿಂದ, ಒಳಗ ಹೊರಗ ಸದಾ ಚಲಿಸುವುದರಿಂದ ಇದು ಆತ್ಮನ ಗುಣಕ್ಕೆ ವಿರುದ್ಧವಾಗಿದೆ ಅಂತಾರೆ ಅವರು. ಆತ್ಮ ಅಂತಂದ್ರೆ ಏನದು? ಅದು ಹೋಗೋದು ಇಲ್ಲ ಬರೋದು ಇಲ್ಲ, ಸಕಲವು ಪರಿಪೂರ್ಣವಾಗಿ ತುಂಬಿಕೊಂಡಿರ್ತಕ್ಕಂಥದ್ದು, ಒಂದು ಸ್ವಲ್ಪನೂ ಕೂಡ ಬಿಡದಂತೆ ಅಂತ ನಾವು ಆತ್ಮನನ್ನ ವಿವರಣೆ ಕೊಡ್ತೀವಿ. ಆದ್ರೆ ಇದು ಹಾಗಲ್ಲ. ಒಂದು ಕಡೆ ಕಾಣಿಸ್ಕೊಳ್ತದೆ, ಒಂದು ಕಡೆ ಕಾಣಿಸ್ಕೊಳ್ಳೋದಿಲ್ಲ. ಈಗ ನೋಡಿ, ನಮಗೆ ಯಾರ್ದಾದ್ರೂ ದೇಹ ನೋಡಿದ್ವಿ ಅಂದ್ರೆ ಒಂದು ಬಲಭಾಗಕ್ಕನೋ ಎಡಭಾಗಕ್ಕನೋ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿತ್ತು ಅಂದ್ರೆ ಅಲ್ಲಿ ಪ್ರಾಣ ಸಂಚಾರ ಇರಂಗಲ್ಲ. ಆದರೆ ಆತ್ಮ ಹಾಗಲ್ಲ. ಆತ್ಮ ಇಲ್ಲದೆ ಇರ್ತಕ್ಕಂತಹ ಜಾಗನೇ ಇಲ್ಲ ಅಂತ ಹೇಳ್ತಾರೆ. ಅಣುವಿನಲ್ಲಿ ಅಣುವಾಗಿ, ಮಹತ್ತಿನಲ್ಲಿ ಮಹತ್ತಾಗಿ, ಸರ್ವವನ್ನ ಅಣುರೇಣು ತೃಣಕಾಷ್ಟಗಳಲ್ಲಿ ವ್ಯಾಪಿಸಿಕೊಂಡಿರ್ತಕ್ಕಂಥದ್ದು. ಅದು ಇಲ್ಲದೆ ಇನ್ನೊಂದು ಪ್ಲೇಸೇ ಇಲ್ಲ, ಅದು ಆತ್ಮ. ಆದ್ರೆ ಇದು ಒಂದು ಹಂತ ಇದೆ, ಅದರ ಆಚೆ ಇಲ್ಲ. ವಾಯುಮಂಡಲ ಎಷ್ಟದ? ನಾವು ಭೂಮಿಯಿಂದ ಈ ಫ್ಲೈಟ್ ಎತ್ಕೊಂಡ್ಬಿಟ್ಟು ಅಂದ್ರೆ ಗೊತ್ತಾಗತ್ತ.
1,000 ಕಿಲೋಮೀಟರ್ ಮೇಲೆ ಹೋಗ್ಬಿಟ್ಟು ಅಂತಂದ್ರೆ ಅಲ್ಲಿ ಮುಗಿದ್ ಬಿಡ್ತದ, ವಾಯುಮಂಡಲ ಮುಗಿದ್ ಬಿಡ್ತದ, ಬರೀ ಆಕಾಶ ಸಿಗುತ್ತೆ ನಮಗೆ. 1000ನೋ ಎಷ್ಟೋ ಕರೆಕ್ಟ್ ಆಗಿ ಹೇಳಕ್ ಬರ್ತಿಲ್ಲ ನನಗೆ, ಗೂಗಲ್ ಹುಡುಕ್ರಿ, ನೆನಪೋಗಿದೆ. ಒಂದು ಲಿಮಿಟ್ ಅದ. ಆ ಎತ್ತರಕ್ಕೆ ಮೇಲೆ ಹೋಗ್ಬಿಟ್ಟು ಅಂತಂದ್ರೆ ಅಲ್ಲಿ ವಾಯುಮಂಡಲ ಇಲ್ಲ, ಆ ಕಡೆ ಇರ್ತಕ್ಕಂಥದ್ದು ಬರೀ ಆಕಾಶ ಮಂಡಲ ಇದೆ, ವಾಯುಮಂಡಲ ಅಲ್ಲಿಗೆ ಕ್ಲೋಸ್ ಆಗಿಬಿಡ್ತದ. ಸೊ ಹಾಗಾಗಿ ಇದು ಒಂದು ವ್ಯಾಪ್ತಿ ಪ್ರದೇಶವನ್ನ, ಒಂದು ಲಿಮಿಟ್ ಆಗಿರ್ತಕ್ಕಂತಹ ಪ್ರದೇಶದಲ್ಲಿ ಇದೆ ಬಿಟ್ರೆ ಸರ್ವವನ್ನ ವ್ಯಾಪಿಸಿಕೊಂಡಿರ್ತಕ್ಕಂತಹದ್ದು ಅಲ್ಲ. ಈಗ ನೋಡಿ, ಚಂದ್ರನ ಮೇಲೆ ಗಾಳಿ ಇದೆಯಾ ಇಲ್ವಾ ಇನ್ನು ಗೊತ್ತಾಗ್ತಾ ಇಲ್ಲ. ಮೊದಲು ಅಲ್ಲಿ ಗಾಳಿನೇ ಇಲ್ಲ ಅಂತ ಹೇಳಿದ್ರು, ಇದೆ ಅಂತ ಹೇಳ್ತಾರೆ, ಗೊತ್ತಾಗ್ತಾ ಇಲ್ಲ. ಹೀಗೆ ನಮಗೆ ಸ್ಪಷ್ಟವಾಗಿ ಎಲ್ಲಾ ಕಡೆ ಆಕಾಶ ಹೆಂಗ ಎಲ್ಲಾ ಕಡೆ ಇದೆಯೋ ಆ ರೀತಿಯಾಗಿ ವಾಯು ಎಲ್ಲಾ ಕಡೆ ಇದೆ ಅಂತಕ್ಕಂಥದ್ದು. ಸೊ ಜಸ್ಟ್ ನಮಗೆ ಭೂಮಿಯಿಂದ ಒಂದು ಸ್ವಲ್ಪ ಮೇಲಕ್ಕೆ ಹೋದ್ವಿ ಅಂತಂದ್ರೆ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇದು ಆತ್ಮ ಆಗೋದಿಲ್ಲ, ಒಂದನೇ ದೋಷ. ಇನ್ನು ಎರಡನೇ ದೋಷ ಏನಂತಂದ್ರೆ, ಇದಕ್ಕೆ ತನ್ನ ಅರಿವು ತನಗಿಲ್ಲ, ಬರೀ ಶಕ್ತಿಯಾಗಿದೆ ಬಿಟ್ರೆ ತನ್ನ ಅರಿವು ತನಗಿಲ್ಲ, ಇಷ್ಟ ಅನಿಷ್ಟ ಅಂತಕ್ಕಂಥದ್ದು ಗೊತ್ತಿಲ್ಲ. ಮತ್ತೆ ಇದು ಪರಾಧೀನವಾಗಿದೆ. ಯಾರು ಪರಾಧೀನವಾಗಿದೆ? ಇದು ದೇಹ ಇದ್ದಾಗ ಮಾತ್ರ ಕಾಣಿಸಿಕೊಳ್ಳುತ್ತೆ, ದೇಹ ಇಲ್ಲದೆ ಇದ್ದಾಗ ಕಾಣಿಸಿಕೊಳ್ಳೋದಿಲ್ಲ. ಇದರ ಕಾರ್ಯ ಗೊತ್ತಾಗೋದಿಲ್ಲ ನಮಗೆ. ಮತ್ತೆ ಎರಡನೇದು ಮನಸ್ಸಿನ ಮೇಲೆ ಡಿಪೆಂಡ್ ಆಗಿದೆ. ಇದು ಇದಕ್ಕೇನು ಹೇಳಕ್ ಬರೋದಿಲ್ಲ, ಮಾತಾಡಕ್ ಬರೋದಿಲ್ಲ, ಎಂತದಿಲ್ಲ, ಕ್ರಿಯೆ ಮಾಡುತ್ತೆ. ವಾಗೇಂದ್ರಿಯವನ್ನ ನಾವು ಪ್ರಾಣಮಯ ಕೋಶ ಅಂತ ಕರಿತೀವಿ. ಆದ್ರೆ ವಾಗೇಂದ್ರಿಯಕ್ಕೆ ಯೋಚನಾ ರೂಪದಲ್ಲಿ ವಿಷಯವನ್ನ ಜ್ಞಾತೃ ಇಲ್ಲಲ್ಲ, ಅಲ್ಲಿ ಬರೀ ಜ್ಞಾನ ಇದೆ, ಜ್ಞಾತೃ ಇಲ್ಲ. ಜ್ಞಾನ ಅಂದ್ರೆ ಚಲಿಸುವಂತಹದ್ದು, ನೋಡುವಂತಹದ್ದು, ಕೇಳುವಂತಹದ್ದು, ಹೀಗೆ ಅದಕ್ಕೆ ಶಕ್ತಿ ಇದೆ. ಆದ್ರೆ ಶಕ್ತಿಯಿಂದ ಹೋಗಿ ವಸ್ತುವನ್ನ ಆಕ್ರಮಿಸಿಬಿಟ್ಟು ವಸ್ತುವಿನ ರೂಪಗುಣವನ್ನ ಹೇಳ್ತಕ್ಕಂತಹ ಕ್ವಾಲಿಟಿ ಪ್ರಾಣಕ್ಕೆ ಇಲ್ಲ. ಹಾಗಾಗಿ ಇದು ಪರಾಧೀನವಾಗಿದೆ. ಯಾರ ಪರಾಧೀನವಾಗಿದೆ? ಮನಸ್ಸಿನ ಪರಾಧೀನವಾಗಿದೆ. ಸ್ವತಂತ್ರ ಇಲ್ಲ ಇದಕ್ಕೆ. ಆತ್ಮ ಸ್ವತಂತ್ರವಾಗಿರ್ತಕ್ಕಂತಹದ್ದು, ಮತ್ತೆ ಎಲ್ಲವನ್ನ ತಾನೇ ತಿಳಿತಕ್ಕಂತಹದ್ದು. ಇದು ಹಾಗಿಲ್ಲ, ಸುಮ್ಮನೆ ಎಲ್ಲವನ್ನ ನೋಡುತ್ತೆ, ಕೇಳುತ್ತೆ, ಆದ್ರೆ ಅದನ್ನ ಸ್ಪಷ್ಟಪಡಿಸಕ್ಕೆ ಅದಕ್ಕೆ ಗೊತ್ತಿಲ್ಲ. ಮತ್ತೆ ಇದು ಎಲ್ಲವನ್ನ ವ್ಯಾಪಿಸಿಕೊಂಡಿಲ್ಲ. ಮತ್ತೆ ಇದರ ವಿಕಾರ ಅಂತಂದ್ರೆ ಒಂದು ಭಾಗದಲ್ಲಿ ಇರ್ತಕ್ಕಂಥದ್ದು ಇನ್ನೊಂದು ಭಾಗದಲ್ಲಿ ಇಲ್ಲದೆ ಇರ್ತಕ್ಕಂತಹದ್ದು ವಿಕಾರ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಈ ಪ್ರಾಣ ಆತ್ಮ ಅನ್ನುವಂತಹ, ಅಂದ್ರೆ ಸುಮಾರು ಜನಕ್ಕೆ ದೇಹದಲ್ಲಿ ಪ್ರಾಣವೇ ಆತ್ಮ ಅಂತ ಕರೀತಾರೆ. ಮತ್ತೆ ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ, ಪ್ರಾಣ ಅಂತಂದ್ರೆ ಜೀವ ಅಲ್ಲ. ಜೀವ ಬೇರೆ, ಪ್ರಾಣ ಬೇರೆ. ಆದ್ರೆ ನಮಗೆ ಎರಡು ಒಟ್ಟಿಗೆ ಕಾಣ್ತೇವ. ಈಗ ಪ್ರಾಣ ಹೊರಟೋಯ್ತು, ಜೀವ ಹೊರಟೋಯ್ತು ಅಂತ ಹೇಳ್ತೀವಿ ನಾವು ನಾರ್ಮಲ್ ಆಗಿ ಮಾತಾಡುವಾಗ. ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಶಬ್ದ ಇದೆ. ಆದ್ರೆ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋದ್ವಿ ಅಂತಂದ್ರೆ, ಈ ಪ್ರಾಣದ ಮೂಮೆಂಟ್ ನಿಂದನೇ ಜೀವನ ಚಲನೆ ನಾವು ಗುರುತಿಸ್ತೀವಿ. ಆದ್ರೆ ದೇಹದಲ್ಲಿ ನೋಡಿದಾಗ ಈ ಪ್ರಾಣದಕ್ಕಿಂತನೂ ಕೂಡ ತುಂಬಾ ಎತ್ತರದಲ್ಲಿರ್ತಕ್ಕಂಥವನು ಜೀವ. ಅವನು ಮನೋಮಯ ಕೋಶದ ಮೇಲೆ, ವಿಜ್ಞಾನಮಯ ಕೋಶದ ಮೇಲೆ, ಎಲ್ಲದರ ಮೇಲೆ ಅವನು ತನ್ನ ಹಿಡಿತವನ್ನು ಸಾಧಿಸಿದ್ದಾನೆ. ಅದರ ಚಲನೆಯಿಂದ ಮಾತ್ರ ಪ್ರಾಣವನ್ನ, ಜೀವವನ್ನ ದೇಹ ತ್ಯಾಗ ಮಾಡುವಾಗ ಮಾತ್ರ ಹಾಗೆ ಸೇಮ್ ಆಗಿ ಪರ್ಯಾಯವಾಗಿ ಬಳಸ್ತೀವಿ ಶಬ್ದಗಳನ್ನ. ಇಲ್ಲಿ ಅರ್ಥ ಮಾಡ್ಕೋಬೇಕು. ಪ್ರಾಣ ಅಂತಂದ್ರೆ ಜಸ್ಟ್ ಈ ಕರ್ಮೇಂದ್ರಿಯಗಳ ಮುಖಾಂತರವಾಗಿ ದೇಹವನ್ನ ಎಲ್ಲವನ್ನ ವ್ಯಾಪಿಸಿಕೊಂಡು ಏನು ಇನ್ಹೇಲ್ ಎಕ್ಸೇಲ್ ಮೂಲಕ ಈ ದೇಹವನ್ನ ಚಲಿಸುತ್ತೋ, ಮತ್ತೆ ದೇಹದಿಂದ ನಿರ್ಗಮಿಸುತ್ತೆ, ಮತ್ತೆ ದೇಹವನ್ನ ಪ್ರವೇಶ ಮಾಡುತ್ತೆ.
ಈ ರೀತಿಯಾಗಿ ಆಗಂತುಕವಾಗಿ ಬಂದು ಹೋಗ್ತಕ್ಕಂತಹ ಗುಣ ಇರುವಂತಹದ್ದು ಇದು ಆತ್ಮನಾಗಲಾರದು. ಇದಕ್ಕೆ ತನ್ನನ್ನ ತಾನು ತಿಳಿಯುವಂತಹ ಒಂದು ಯೋಗ್ಯತೆ ಇಲ್ಲದೆ ಇರುವುದರಿಂದ ಇದು ಸ್ವಯಂ ಜ್ಞಾನ ಇಲ್ಲ ಇದಕ್ಕೆ. ಹಾಗಾಗಿ ಇದು ಪರತಂತ್ರ, ಅಂದ್ರೆ ಮನಸ್ಸಿನ ಅಧೀನದಲ್ಲಿ ಕೆಲಸ ಮಾಡುತ್ತೆ, ದೇಹದ ಮುಖಾಂತರವಾಗಿ ನಮಗೆ ಪ್ರಾಣದ ಚಲನೆಯನ್ನ ನಮಗೆ ಅನುಭವಕ್ಕೆ ಬರುವ ಹಾಗೆ ಮಾಡುತ್ತೆ. ಹಾಗಾಗಿ ದೇಹ ಮತ್ತು ಮನಸ್ಸಿನ ಮಧ್ಯದಲ್ಲಿ ಇದ್ದು ಈ ಎರಡಕ್ಕೆ ಆಧಾರವಾಗಿ ಮನಸ್ಸು ಮತ್ತು ದೇಹದ ಮುಖಾಂತರವಾಗಿ ನಮಗೆ ಅನುಭವಕ್ಕೆ ಬರ್ತಕ್ಕಂಥದ್ದು ಈ ಪ್ರಾಣಮಯ ಶರೀರ. ಈ ಪ್ರಾಣಮಯ ಶರೀರವನ್ನ ನಾವು ದೇಹದಲ್ಲಿ ನೋಡುವಾಗ ಈ ಎಮರ್ಜೆನ್ಸಿ ವಾರ್ಡ್ ಅಲ್ಲಿ ತುಂಬಾ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಇಟ್ಟಿರ್ತಾರೆ ನೋಡಿ ಪೇಷಂಟ್ಗಳನ್ನ. ಸೊ ತುಂಬಾ ಎಮರ್ಜೆನ್ಸಿ ಇರ್ತದಕ್ಕೆ ಅವಾಗ ತುಂಬಾ ಏನು ಅಬ್ಸರ್ವರ್ ಇದ್ರಾಗ ಇಟ್ಟಿದ್ದೀವಿ, ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಅಂತಾರೆ. ಏನ್ ಅಬ್ಸರ್ವೇಷನ್ ಅಂತಂದ್ರೆ ಆ ಅತಿ ಸೂಕ್ಷ್ಮವಾಗಿರ್ತಕ್ಕಂತಹ ನಾಡಿಗಳಲ್ಲಿ ಆ ಮೂಮೆಂಟ್ ಆಗಿರ್ತಕ್ಕಂತಹ ಪ್ರಾಣದ ಚಲನೆಯನ್ನ ಅಬ್ಸರ್ವೇಷನ್ ಅಂತ ಕರಿತಾರೆ ಅದನ್ನ. ಅದು ಹೇಗೆ ಆ ಮೂಮೆಂಟ್ ಅದರದ್ದು ಗತಿ ನೋಡ್ಬಿಟ್ಟು ಅಲ್ಲಿ ಕೆಲವೊಂದಿಷ್ಟನ್ನ ಈ ಕೆಲವೊಂದು ECG ಮತ್ತೆ EEG ಮಾಡುವಾಗ ನಾವು ಗಮನಿಸ್ತೀವಿ ಇದೆಲ್ಲನೂ ಕೂಡ. ವಿಶೇಷವಾಗಿ ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬ್ರೈನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ನ್ಯೂರಲಾಜಿಯಲ್ಲಿ ಬಹಳ ತೀಕ್ಷ್ಣವಾಗಿ ಇದನ್ನ ನಾವು ಗಮನಿಸ್ಬೋದು. ಅದರದ ಮೂಮೆಂಟ್ ಅಂತ ಹೇಳ್ತಾರೆ ಬಿಟ್ರೆ, ಇನ್ನು ಮೆಡಿಕಲ್ ಅಲ್ಲಿ ಪ್ರಾಣ ಅಂತಂದ್ರೆ ಅವರು ಡೆಫಿನೇಷನ್ ಇಲ್ಲ ಅದು ಸರಿಯಾಗಿ ಅವ್ರಿಗೆ, ಇನ್ನು ಪ್ರಾಣವನ್ನು ಒಪ್ಪಿಕೊಂಡಿಲ್ಲ ಅವರು. ಅದು ದೇಹದ ಚಲನೆಯನ್ನ ಆಧರಿಸಿಬಿಟ್ಟು ಅದರ ಮೂಮೆಂಟ್ ಅನ್ನ ಅಬ್ಸರ್ವ್ ಮಾಡ್ತಾರೆ ಬಿಟ್ರೆ, ಪ್ರಾಣ ಅಂತಕ್ಕಂಥದ್ದು ಒಂದು ಸಪ್ರೇಟ್ ಎಂಟಿಟಿ. ಸುಮ್ನೆ ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನ ಗುರುತಿಸೋದಾಗ್ಲಿ, ಅದರ 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 ಹೆಂಗ ಸೇರ್ಕೊಳ್ತದೆ, ಅದ್ ಹೆಂಗ ಹೊರಟೋಗ್ತದೆ, ಇಲ್ಲಿ ತನಕ ಇನ್ನು ಮೆಡಿಕಲ್ ಬೆಳೆದಿಲ್ಲ. ಇದ್ರ ದೇಹದಲ್ಲಿ ಮಾಡುವಂತಹ ಅದರ ಕಾರ್ಯವನ್ನ ಗುರುತಿಸಿ ಆ ನರ್ವ್ ಸಿಸ್ಟಮ್ ಮೇಲೆ ಅದರ ಮೂಮೆಂಟ್ ಅನ್ನ ಗುರುತಿಸ್ತಾರೆ. ಮತ್ತೆ ಇನ್ನು ಬೇರೆ ಬೇರೆ ಆರ್ಗನ್ಸ್ ಗಳ ಮುಖಾಂತರವಾಗಿ ಮೂಮೆಂಟ್ ಆಗತಕ್ಕಂಥದ್ದನ್ನ ಅದನ್ನು ಗುರುತಿಸ್ತಾರೆ. ಆದರೆ ಅದು ಸೇರ್ಕೊಳ್ತಕ್ಕಂಥದ್ದು ಮತ್ತೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಏನಿದೆಯಲ್ಲ, ಅಲ್ಲಿ ಅದನ್ನಿನ್ನು ನಮಗೆ ಗ್ರಹಿಸಕ್ಕಾಗಿಲ್ಲ. ಆದರೆ ವೇದಾಂತದಲ್ಲಿ ಈ ಪ್ರಾಣವನ್ನ ಸಿಂಪಲ್ ಆಗಿ ಇಲ್ಲಿ ಶಂಕರರು ಪ್ರಾಣದ ಬಗ್ಗೆ ಮತ್ತೆ ಬೇರೆ ಬೇರೆ, ಅಂದ್ರೆ ಪ್ರಾಣಮಯ ಕೋಶ ಅಂತಂದ್ರೆ ಆ ವಿಶ್ವಾತ್ಮಕವಾಗಿರ್ತಕ್ಕಂತಹ ಪ್ರಾಣದ ಬಗ್ಗೆ ಇಲ್ಲೇ ಮುಂದೆಲ್ಲ ಒಂದ್ ಕಡೆ ಮಾತಾಡಿದರೆ ಅದನ್ನ ಬಂದಾಗ ಹೇಳ್ತು ಅಂತ. ಈಗ ಪ್ರಾಣ ಅಂತಂದ್ರೆ ಯೂನಿವರ್ಸಲ್ ಪ್ರಾಣ ಅಂತ ಅರ್ಥ ತಗೊಳ್ಳಾರ್ದನೆ ಕೇವಲ ಇಂಡಿವಿಜುವಲ್ ಪ್ರಾಣವನ್ನ ದೇಹದ ಮುಖಾಂತರವಾಗಿ ಮೂಮೆಂಟ್ ಆಗತಕ್ಕಂತಹದ್ದನ್ನ ಇಲ್ಲಿ ಜಸ್ಟ್ ಒಂದು ಕೋಶ ಅಂತ ಹೇಳಿ ಅದರ ಪರಿಚಯವನ್ನ ಸಂಕ್ಷಿಪ್ತವಾಗಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನೇನಾದ್ರೂ ನಿಮಗೆ ಆಲ್ಮೋಸ್ಟ್ ನೀವೆಲ್ಲ ಯೋಗದ ಒಂದು ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಿಮಗೆ ಸಂಶಯ ಬರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾಗೇನಾದ್ರೂ ಇನ್ನೊಂದು ಸ್ವಲ್ಪ ಸಂಶಯ ಇತ್ತಂತಂದ್ರೆ ನೆಕ್ಸ್ಟ್ ನಾವು ಮತ್ತೆ ಅದನ್ನ ನಿವಾರಿಸ್ಬಿಟ್ಟು, ಈಗ ಅತ್ಯಂತ ದೀರ್ಘವಾಗಿರ್ತಕ್ಕಂತಹದ್ದು ಮತ್ತೆ ಎಲ್ಲರ ಅನುಭವಕ್ಕೆ ಬಹುಬೇಗ ಗೋಚರವಾಗತಕ್ಕಂತಹದ್ದು, ಈಗ ಸದ್ಯದ ಮಟ್ಟಿಗೆ ಈ ಮನುಕುಲವನ್ನ ತನ್ನ ಆಧೀನದಲ್ಲಿಟ್ಟುಕೊಂಡಿರ್ತಕ್ಕಂತಹದ್ದು, ಈ ಪ್ರಾಣವನ್ನೇ ತನ್ನ ಆಧೀನದಲ್ಲಿಟ್ಟುಕೊಂಡಿರ್ತಕ್ಕಂಥದ್ದು, ದೇಹವನ್ನೇ ತನ್ನ ಆಧೀನದಲ್ಲಿಟ್ಟುಕೊಂಡಿರ್ತಕ್ಕಂತಹ ಬಹಳ ದೀರ್ಘವಾದ ವಿವರಣೆಯೊಂದಿಗೆ ಮನೋಮಯ ಕೋಶವನ್ನ ವರ್ಣನೆ ಮಾಡ್ತಾರೆ. ಅದನ್ನ ನಾವು ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.